ಅದೇ ಗಂಡನಿಗೆ ಸಮಸ್ಯೆ ಇದ್ದಿದ್ರೆ ಹೆಂಡತಿಗೂ ಇನ್ನೊಂದು ಮದುವೆ ಮಾಡೋ ವ್ಯವಸ್ಥೆ ಮಾಡ್ತಾ ಇದ್ದೀರಾ? ಇಲ್ಲ ಅಲ್ವಾ? ಯಾಕೆ ಮಾಡಲ್ಲ? ಗಂಡು ಹೆಣ್ಣು ಎರಡು ಒಂದೇ ಅಲ್ವಾ? ಇಬ್ರಿಗೂ ಒಂದೇ ರೂಲ್ಸ್ ಇರ್ಬೇಕು ತಾನೆ? ನೀನು ಹೇಳೋದು ಸರಿ ಗೌತಮ್, ಆದರೆ ಮಧುರಗತಿ ಏನು? ಅವಳ ಹಸೆ ಮನೆ ತನಕ ಕರ್ಕೊಂಡು ಬಂದು ಕೈ ಬಿಟ್ಟಂಗೆ ಆಗಲ್ವಾ? ಅದನ್ನು ನೀನು ಯೋಚನೆ ಮಾಡಬೇಕಲ್ವಾ? ಆಂಟಿ, ಸಾರಿ ಮಧುರ. ಆಂಟಿ ಪ್ಲೀಸ್ ಡೋಂಟ್ ವರಿ. ಇದು ಹೀಗೆ ಆಗುತ್ತೆ ಅಂತ ನನಗೆ ಮುಂಚೆನೇ ಗೊತ್ತು. ನಾವು ಆಲ್ರೆಡಿ ಮಾತಾಡ್ಕೊಂಡಿದ್ದೀವಿ. ನಿಮ್ಮೆಲ್ರಿಗೂ ಶಾಕ್ ಆಗಿರ್ಬೇಕಲ್ವಾ? ಐ ಆಮ್ ರಿಯಲಿ ಸಾರಿ. ಇದು ಮುಂಚೆನೆ ಹೇಳಿದ್ರೆ ಇದು ಬೇರೆ ಥರನೇ ಆಗ್ತಿತ್ತು. ಅದಕ್ಕೆ ನಾನು ಗೌತಮ್ ಅವರು ಇದನ್ನ ಮಾತಾಡ್ಕೊಂಡು ಪ್ಲಾನ್ ಮಾಡಿದ್ದು. ನೋಡಿ ಮಧುರ, ಭೂಮಿಕಾ ಅವ್ರನ್ನ ಬಿಟ್ಟು ಬದುಕೋದು ನಾನು ಬದುಕಿದ್ದು ಸತ್ತ ಹಾಗೆ. ಭೂಮಿಕಾ ಅವರು ನನಗೆ ಉಸಿರು. ಅವರು ನನ್ನ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಮಾತ್ರ ಗೊತ್ತು. ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನನಗೆ ಗೊತ್ತು ನೀವು ಅವ್ರನ್ನ ಎಷ್ಟು ಪ್ರೀತಿಸ್ತೀರಾ ಅಂತ. ಅವರು ನನ್ನನ್ನು ನೋಡಕ್ ಬಂದಾಗ್ಲೇ ಗೊತ್ತಾಯ್ತು. ಈಗ ನಾನು ಮದುವೆ ಬೇಡ ಅಂತ ಹೇಳಿದ್ರೆ ಮನೆಯವ್ರು ಇನ್ನೊಂದು ಸಂಬಂಧ ಹುಡುಕ್ತಾರೆ. ಇದು ಹೀಗೆ ಕಂಟಿನ್ಯೂ ಆಗುತ್ತೆ. ನನಗದು ಇಷ್ಟ ಇಲ್ಲ. ಭೂಮಿಕಾ ಅವರು ನನಗೆ ಎಷ್ಟು ಇಂಪಾರ್ಟೆಂಟು, ನಾನು ಅವ್ರನ್ನ ಎಷ್ಟು ಪ್ರೀತಿಸ್ತೀನಿ ಎಲ್ರಿಗೂ ಗೊತ್ತಾಗಬೇಕು. ಆಗಲೇ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಬಿಡೋದು. ಅದಕ್ಕೆ ನೀವು ನನಗೊಂದು ಹೆಲ್ಪ್ ಮಾಡಬೇಕು. ಖಂಡಿತ. ನೀವಿಬ್ರನ್ನ ಒಂದ್ ಮಾಡಕ್ಕೆ ಐ ಡು ಮೈ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಗೌತಮ್ ಭೂಮಿಕಾ ಎಂತ ಒಳ್ಳೆ ಜೋಡಿ. ಇವ್ರನ್ನ ದೂರ ಮಾಡಿ ನಾನು ಚೆನ್ನಾಗಿರಕ್ಕಾಗತ್ತಾ? ಚಾನ್ಸೇ ಇಲ್ಲ. ಆ ಪಾಪನ ಕಟ್ಕೊಳ್ಳೋಕೆ ನಾನು ರೆಡಿ ಇರಲಿಲ್ಲ. ಸೊ ನಾನು ಗೌತಮ್ ಅವರು ಮಾತಾಡಿ ಈ ನಿರ್ಧಾರಕ್ಕೆ ಬಂದಿದ್ವಿ. ನೋಡಿ, ಅವರಿಬ್ರು ಜೊತೆಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಮೇಡ್ ಫಾರ್ ಈಚ್ ಅದರ್ ಅಷ್ಟೇ ಅಲ್ಲ, ಮೇಡ್ ಫಾರ್ ಎವರ್ ಜೋಡಿ ಇದು. ಇವರಿಬ್ರು ಯಾವಾಗ್ಲೂ ಹೀಗೆ ಇರಬೇಕು. ಇದೇ ನನ್ನ ಆಸೆ ಕೂಡ. ನೀವಿಬ್ರು ಹೀಗೆ ಖುಷಿ ಖುಷಿಯಾಗಿ 100 ಕಾಲ ಚೆನ್ನಾಗಿರ್ಬೇಕು. ನಿಮ್ ವೆಲ್ ವಿಷರ್ ಆಗಿ ಹೇಳ್ತಿದ್ದೀನಿ. ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್. ಇದು ತುಂಬಾ ರೇರ್. ಒಬ್ರನ್ನೊಬ್ರು ಮತ್ತೆ ಮದುವೆ ಆಗಿದ್ದೀರಾ. ಈ ಯೋಗ ಎಲ್ರಿಗೂ ಇರಲ್ಲ. ಸೊ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಸಾರಿ ಆಂಟಿ, ನನಗೆ ಗೊತ್ತು ಇದರಿಂದ ನಿಮಗೆ ತುಂಬ ಡಿಸಪಾಯಿಂಟ್ ಆಗಿದೆ, ಹರ್ಟ್ ಆಗಿದೆ ಅಂತ. ಪರವಾಗಿಲ್ಲ, ನನ್ನ ಮಗಳು ಮುಂಚೆನೇ ನನಗೆ ಎಲ್ಲ ವಿಷಯನ ತಿಳಿಸಿದಾಳೆ. ನನಗೆ ಗೊತ್ತಿತ್ತು ನನ್ನ ಮೊಮ್ಮಗನಿಂದ ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ.
ನನ್ನ ನಂಬಿಕೆ ನಿಜ ಆಯಿತು. ಗುಂಡು, ನೀ ಹೇಳಿದ ಮಾತು ಸತ್ಯ ಕಣೋ. ಮನೆತನಕ್ಕಿಂತ ಮನುಷ್ಯತ್ವ ದೊಡ್ಡದು ಅನ್ನೋದು. ಈ ವಿಷಯದಲ್ಲಿ ನಮ್ಮೆಲ್ಲರ ಕಣ್ಣು ತೆರೆಸ್ಬಿಟ್ಟೆ ಕಣೋ. ವಯಸ್ಸಿನಲ್ಲಿ ಚಿಕ್ಕವನಾದರೂ ಎಲ್ಲರೂ ನಿನ್ನ ಕೈ ಮುಗಿಯೋ ಥರ ಮಾಡಿಬಿಟ್ಟೆ ಕಣ. ತುಂಬ ಎತ್ತರದ ವ್ಯಕ್ತಿತ್ವ ನಿಂದು. ನೀನು ನಮ್ಮ ವಂಶದಲ್ಲಿ ಹುಟ್ಟಿದ್ಯಲ್ಲ, ಅದೇ ನಮಗೆ ಹೆಮ್ಮೆ ಕಣೋ. ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ ಕಣೋ. ಎಲ್ರಿಗೂ ಮಾದರಿ ಆಗೋ ಥರ ಮಾಡಿದ್ಯಾ. ಹೀಗಾಗಿದ್ದು ಒಳ್ಳೇದೇ ಆಯಿತು. ನೀನು ಭೂಮಿಕನ್ನ ಎಷ್ಟು ಪ್ರೀತಿಸ್ತೀಯ ಅನ್ನೋದು ಇಡೀ ಜಗತ್ತಿಗೆ ಇವತ್ತು ಸಾಬೀತಾಯಿತು. ಪರಿಶುದ್ಧವಾದ ಪ್ರೀತಿಗೆ ಗಂಡ ಹೆಂಡತಿ ಹೇಗಿರಬೇಕು ಅನ್ನೋದಕ್ಕೆ ಒಳ್ಳೆ ಉದಾಹರಣೆ ನೀವು. ಕರೆಕ್ಟ್ ಅಜ್ಜಿ. ಎಂಥ ಪರಿಸ್ಥಿತಿ ಬಂದರೂ ಗೆಳೆಯ ಅತ್ತಿಗೆ ಕೈ ಬಿಡಲ್ಲ ಅಂತ ಪ್ರತಿ ಸರ್ತಿ ಪ್ರೂವ್ ಮಾಡ್ತಾನೆ ಇದ್ದ, ಈಗಲೂ ಪ್ರೂವ್ ಮಾಡ್ದ. ಸಲೀಮ್ ಅನಾರ್ಕಲಿ, ರೋಮಿಯೋ ಜೂಲಿಯೆಟ್ ಇದೆಲ್ಲ ಹಳೇದಾಗೋಯ್ತು. ಲೇಟೆಸ್ಟ್ ಆಗಿ ಹೇಳಬೇಕು ಅಂದ್ರೆ ಪ್ರೀತಿಗೆ ಇನ್ನೊಂದು ಹೆಸರೇ ಗೌತಮ್ ಭೂಮಿಕಾ. ಇವರಿಬ್ಬರ ಮಧ್ಯೆ ಅಮೃತದಷ್ಟೇ ಸಿಹಿಯಾಗಿರೋ ಪ್ರೀತಿ ಇದೆ. ಇವರಿಬ್ಬರ ಮಧ್ಯೆ ಅಮೃತ ಧಾರೆನೇ ಹರಿತಾ ಇದೆ. ಒಲವ ಅಮೃತ ಧಾರೆ. ಈ ಅಮೃತ ಧಾರೆ ಸದಾ ಕಾಲ ಹೀಗೆ ಸೋನೆ ಮಳೆ ತರ ನಿಮ್ ಜೀವನದಲ್ಲಿ ಸುರಿತಾ ಇರಲಿ ಅನ್ನೋದೇ ನಮ್ಮೆಲ್ಲರ ಹಾರೈಕೆ. ಏನೆಲ್ಲರೂ ನೋಡ್ತಾ ಇದ್ರ ಹಾಗೆ ಅಕ್ಷತನ. ಉಸಿರಿಗೆ ಉಸಿರಾದೆನಿ, ಬೆಳಕೆ ಮೂಡಿತು ಇನಿತು ಇನಿತು, ಮೋಹದ ಕಿಡಿತಾಕಿದೆ ಈ ಕನಸೀಗ ಹೊಸತು ಹೊಸತು. ಒಮ್ಮೆ ಬೆಳಕಲೆ ಒಂದಾಗಿ ಸಾಗುವೆ, ಕಣ್ಣಾರೆಪ್ಪೆಯಾಗಿ ಕನಸಲ್ಲೂ ಕಾಯುವೆ. ಒಲವ ಅಮೃತಧಾರೆ, ನನ್ನೊಲವ ಅಮೃತಧಾರೆ. ಅಜಯ್, ಕೊನೆಗೂ ಎಲ್ಲ ಸುಖಾಂತಿ ಆಯ್ತಲ್ಲ. ಏನಪ್ಪ ಹಿಂಗಾಗೋಯ್ತು ಅಂತ ಬೇಜಾರಾಗ್ಬಿಟ್ಟಿತ್ತು. ಇವಾಗ ಸಮಾಧಾನ ಆಯ್ತು. ಅದಕ್ಕೆ ಹೇಳೋದು, ದೇವರೊಬ್ಬ ಇದ್ದಾನೆ, ಅವನು ಯಾವತ್ತೂ ಒಳ್ಳೆಯವ್ರ ಕೈ ಬಿಡೋದಿಲ್ಲ ಅಂತ. ದೇವ್ರೇ, ಇವತ್ತು ನೀನು ಮತ್ತೆ ಇದೆಯಾ ಅಂತ ಪ್ರೂವ್ ಮಾಡ್ಬಿಟ್ಟಪ್ಪ. ಥ್ಯಾಂಕ್ ಯು. ನಿಜ ಕಣ ಆಪ್ತ ಮಿತ್ರ. ಇದು ದೇವ್ರ ದಯೆ ಅಲ್ಲದೆ ಇನ್ನೇನೂ ಅಲ್ಲ. ದೇವರು ಅವರಿಬ್ಬರನ್ನು ಒಂದು ಮಾಡಿಬಿಟ್ಟ. ಇನ್ನು ಮುಂದೆ ಯಾವ ಸಮಸ್ಯೆನೂ ಬರದೆ ಹೀಗೆ ಸುಖ ಸಂತೋಷದಿಂದ ಜೀವನ ನಡೆಸ್ಕೊಂತ ಹೋದ್ರೆ ಸಾಕಪ್ಪ. ಅಜಯ್, ಬರೀ ನಡ್ಕೊಂಡು ಹೋಗೋದಲ್ಲ, ಓಡ್ಕೊಂಡು ಹೋಗ್ತಾ ಇರುತ್ತೆ. ಫುಲ್ಲು 100 ಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ನೋಡ್ತಾ ಇರಿ, ಅದೇನೋ ಅಂತಾರಲ್ಲ, ಪಕ್ಕ 100 ಡೇಸ್ ಅಂತ, ಹಂಗೆ ಓಡುತ್ತೆ. ನೋಡ್ರಿ ನೋಡ್ರಿ ಹೇಗೆ ಹರಳುರ್ದಾಗ ಮಾತಾಡ್ತಾನೆ ಅಂತ. ಮಾತಲ್ಲೇ ಎಲ್ರಿಗೂ ಮರಳು ಮಾಡ್ಬಿಡ್ತೀಯ ಕಣ. ಮಾಡೋದಜ್ಜಿ, ಜೀವನ ನಡಿಬೇಕಲ್ಲ, ಅದಕ್ಕೆ ತೋಚಿದ್ ಮಾತಾಡ್ತಾ ಇರ್ತೀನಿ. ಈ ಮಾತಲ್ಲೂ ಒಳ್ಳೆದನ್ನು ಹುಡುಕಿ ಹೊಗಳ್ತಿರಲ್ಲ, ಥ್ಯಾಂಕ್ಸ್ ಅಜ್ಜಿ. ಭೂಮಿಕಾ, ಬನ್ನಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನಾಯ್ತು ಭೂಮಿಕಾ? ಯಾರು ಟೆನ್ಷನ್ ಮಾಡ್ಕೋಬೇಡಿ, ನಮ್ಮಮ್ಮ ಡಾಕ್ಟರ್. ಅಮ್ಮ ಚೆಕ್ ಮಾಡು ಬಾ. ಒಂದು ನಿಮಿಷ.
ಅಪ್ಪ ಆಗ್ತಾ ಇದ್ದಾರೆ. ಇಲ್ಲ ಇನ್ನೊಂದ್ಸಲ ಚೆಕ್ ಮಾಡಿ ಪ್ಲೀಸ್. ಮತ್ತಿನ್ನೇನಕ್ಕೆ ಅನುಮಾನ? 100% ತಾಯಿ ಆಗ್ತಾ ಇರ. ನವಿರಾದ ಭಾವ ತಂದು ಹಿತವಾದ ನೋವ ಅರಳಿ ಹೂವಂತೆ ಹೃದಯ ಮರಳಿ ಬಂದಂತೆ ಹರಿಯ ಕಲ್ಲಾದ ಎದೆಯಲ್ಲಿ ಚಿಗುರೊಂದು ಮೂಡಿದೆ, ಬರಿದಾದ ಬದುಕಲಿ ತೊರೆಯಾಗಿ ಹರಿದಿದೆ. ಒಲವ ಅಮೃತಧಾರೆ, ನನ್ನೊಲವ ಅಮೃತಧಾರೆ. ಏ ಗುಡ್ಡು, ಅಪ್ಪ ಅಮ್ಮ ದೂರ ಆಗ್ಬಿಡ್ತಾರೆ ಅನ್ನೋ ಭಯಕ್ಕೆ ನಾನ್ ಬರ್ತಾ ಇದ್ದೀನಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಕೊಡೋ ನಿನ್ ಮಗ. ಗೆಳೆಯ, ಕಂಗ್ರ್ಯಾಚುಲೇಷನ್ಸ್, ಹೊಡೆದಲ್ಲ ಜಾಕ್ಪಾಟು, ಡಬಲ್ ಧಮಾಕ. ಮದುವೆ ಆಗ್ತಿದ್ದಂಗೆ ಮಕ್ಕಳ ಭಾಗ್ಯ. ಏ ಆಪ್ತ ಮಿತ್ರ, ಏನೋ ಹೇಳ್ತಾ ಇದ್ದೀನಿ ನೀನು? ಅಂದ್ರೆ ಅಜಯ್ ಇವಾಗ ಮತ್ತೆ ತಾಳಿ ಕಟ್ಟಿದ್ನಲ್ಲ, ಅದನ್ನ ಲಿಂಕ್ ಮಾಡ್ಕೊಂಡು ಹೇಳಿದೆ ಅಷ್ಟೇ. ಓ So happy for you guys. ನಾನಿನಗೆ ಕಾವಲುಗಾರ, ಕಾಯುವೆನು ಜನ್ಮ ಪೂರ. ನಾನಿನಗೆ ಕಾವಲುಗಾರ, ಕಾಯುವೆನು ಜನ್ಮ ಪೂರ. ಸಿಕ್ಕಿಹುದು ನನಗೀಗ ಪಾರಿತೋಷಕ, ಅಭಿಮಾನಿ ನಾನಿನಗೆ ದೂಷಕ. ನೀವಿಬ್ರು ಯಾವಾಗಲೂ ಹೀಗೆ ಖುಷಿ ಖುಷಿಯಾಗಿರಿ, ಅದೇ ನನ್ನ ಆಸೆ. ಥ್ಯಾಂಕ್ ಯು. ಬರ್ತೀವಿ. ಅಂದ್ರೆ ಕಂಗ್ರ್ಯಾಚುಲೇಷನ್ಸ್ ಕಂದ, ಕಂಗ್ರ್ಯಾಚುಲೇಷನ್ಸ್. ಸಿಸ್ಟರ್, ಏನ್ ಸಿಸ್ಟರ್ ಇದು? ಹಿಂಗಾಗೋಯ್ತಲ್ಲ. ನಿನ್ನ ಪ್ರೀತಿ ಮಗ ಗೌತಮ್ ನಮ್ಮ ತಲೆ ಮೇಲೆ ಚಪ್ಪಡಿ ಕಲ್ಲು ಹಿಡಿದ್ಬಿಟ್ಟಲ್ಲ, ನಮ್ಮನ್ನು ಸಮಾಧಿ ಮಾಡ್ಬಿಟ್ಟಲ್ಲ. ಯಾರು ಸತ್ತೋಗಿದ್ರು ಅಂತ ಹಿಂಗ್ ಬಡ್ಕೋತಾ ಇದೆಯಾ ಮಾಂಸೋಳೆ? ಆಗಿರೋ ವಿಷಯದ ಬಗ್ಗೆ ಮಾತಾಡೋಣ. ನಮ್ ಟೈಮೇ ಸರಿ ಇಲ್ಲ. ಖರಾಬ್ ಅಂದ್ರೆ ಖರಾಬ್ ಆಗಿದೆ. ಎಷ್ಟೇ ಕೇರ್ಫುಲ್ ಆಗಿ ಪ್ಲಾನ್ ಮಾಡಿ ಸ್ಕೆಚ್ ಹಾಕಿ ಎಕ್ಸಿಕ್ಯೂಟ್ ಮಾಡಿದ್ರು ಎಲ್ಲ ಬಂದು ನಮ್ ಬುಡಕ್ಕೆ ಸೇರ್ಕೊಳ್ಳುತ್ತಲ್ಲ. ಪ್ರತಿ ಸತಿ ಬ್ಯಾಕ್ ಫೈರ್ ಆಗುತ್ತೆ, ಪ್ರತಿ ಸತಿ ಫ್ಲಾಪ್ ಆಗುತ್ತೆ. ಏನೋ ಒಂದ್ಸತಿ 2 ಸತಿ ತಡ್ಕೋಬಹುದು, ಮಾಡೋ ಎಲ್ಲ ಪ್ಲಾನ್ಗಳು ಫ್ಲಾಪ್. ಎಂತ ಸ್ಥಿತಿ ಬಂದೋಯ್ತು.
ಎಂಥ ವಿಲನ್ಗಳು ನಾವು, ನಮಗೆ ಬರಬಾರ್ದು ಸ್ಥಿತಿ ಬಂದೋಯ್ತಲ್ಲೋ. ಅಯ್ಯೋ ಸಿಸ್ಟರ್, ಎಷ್ಟೆಲ್ಲ ಸ್ಕೆಚ್ ಹಾಕಿದ್ವಿ, ಏನೆಲ್ಲ ಪ್ಲಾನ್ ಮಾಡಿದ್ವಿ. ಆ ಹೀರೋ ಹೀರೋಯಿನ್ನ ತುಳಿಬೇಕು, ಅವರಿಬ್ಬರನ್ನ ಬೇರೆ ಬೇರೆ ಮಾಡಬೇಕು, ಅವರಿಬ್ಬರನ್ನ ಹಾಳು ಮಾಡಿ ನಾವಿಡೀ ಮನೆನ ಆಳ್ಬೇಕು ಅಂತ ಅಂದ್ಕೊಂಡಿದ್ರೆ ಎಲ್ಲ ಉಲ್ಟಾಗೋಯ್ತಲ್ಲೋ ಅಳಿಮಯ್ಯ. ಅಂದಮೇಲೆ ಅಂದ್ಕೊಳ್ಳಿ ಅವ್ರು ಎಂಥ ಹೀರೋ ಹೀರೋಯಿನ್ ಆಗಿರ್ಬೇಕು ಅಂತ. ಇಷ್ಟೇ ಲಕ್ ಬಂದು ಶೇಕ್ ಹ್ಯಾಂಡ್ ಕೊಡಬೇಕು ಅನ್ನುವಾಗ ಬ್ಯಾಡ್ ಲಕ್ ಬಂದು ಬ್ಯಾಕಿಂದ ಹೆಗಲ ಮೇಲೆ ಕೈ ಹಾಕದಂಗ ಆಯ್ತಲ್ಲ. ಇದೆಲ್ಲ ನೆನಸ್ಕೊಂಡ್ರೆ ಹೊಟ್ಟೆಲ್ ಬೆಕ್ಕಿ ಬಿದ್ದಾಗಿದ್ದ ಸಿಸ್ಟರ್. ಸ್ವಲ್ಪ ಸುಮ್ಮನೆ ಇರ್ತೀಯಾ? ನನ್ನ ತಲೆ ಸಿಡಿತಾ ಇದೆ, ಅದ್ರ ಮೇಲೆ ನಿಂದು ಬೇರೆ. ಸಿಸ್ಟರ್ ಸಾರಿ ಸಿಸ್ಟರ್, ನಾನು ಅದನ್ನು ಗಮನಿಸಲೇ ಇಲ್ಲ. ನನಗೀಗ ತಲೆನೋವಲ್ವಾ, ತಲೆನೋವಿಗೆ ತೈಲ ತರ್ತೀನಿ, ಮಲ್ಕೊಂಡು ವಿಶ್ರಾಂತಿ ತಗೋ. ನಾನು ಸ್ವಲ್ಪ ತೀರ್ಥ ಸೇವನೆ ಮಾಡ್ತೀನಿ. ನನಗೀಗ ಆಗಿರೋ ಟೆನ್ಷನ್ಗೆ ಮಿನಿಮಮ್ 2 ಬಾಟ್ಲು ಖರ್ಚಾಗುತ್ತೆ ಸಿಸ್ಟರ್. ಮಮ್ ಏನ್ ಮಮ್ ಇದೆಲ್ಲ? ಎಷ್ಟೆಲ್ಲ ಕನ್ಸಿಟ್ಕೊಂಡಿದ್ವಿ ಮಮ್, ಎಲ್ಲ ಮಣ್ಪಾಲ್ ಆಗೋಯ್ತಲ್ಲ. ನೀನು ಸುಮ್ಮನೆ ಇದ್ದಲ್ಲ ಮಮ್, ಸ್ಪಾಟ್ ಅಲ್ಲಿ ಅಟ್ಲೀಸ್ಟ್ ತಲೆ ಓಡಿಸಿ ಏನೋ ಒಂದು ಮಾಡ್ಬೋದಿತ್ತಲ್ವಾ? ನಾನೇನ್ ಮಾಡ್ಲಿ ಜಯ್? ಏನ್ ಮಾಡಕ್ ಆಗ್ತಿತ್ತು? ಗೌತಮ್ ಮತ್ತೆ ಮಧುರ ಮೊದಲೇ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ರು. ಸಾಲದು ಅಂತ ಈ ಮಗು ಬೇರೆ. ಏನೆಲ್ಲ ಅನ್ಕೊಂಡಿದ್ವಿ, ಏನೆಲ್ಲ ಆಗೋಯ್ತು. ಆ ಮಗು ಅವಳ ಹೊಟ್ಟೆಲಿ ಈಗಲೇ ಹುಟ್ಕೋಬೇಕಾಗಿತ್ತ? ಅಯ್ಯೋ ಸಿಸ್ಟರ್, ಈ ಮಗು ಒಂದು ಹುಟ್ಟೋಕ್ಕಿಂತ ಮುಂಚೆನೆ ನಮಗೆಲ್ಲ ಟೆನ್ಷನ್ ಕ್ರಿಯೇಟ್ ಮಾಡ್ಬಿಡ್ತಲ್ಲ. ಕರೆಕ್ಟ್ ಟೈಮಿಗೆ ಎಂಟ್ರಿ ಕೊಟ್ಟು ನಮ್ಮ ಪ್ಲಾನ್ ಎಲ್ಲ ಗಬ್ಬೆಸ್ಬಿಡ್ತು. ಆದ್ರೆ ಅವಳಿಗೆ ಎಲ್ಲ ಗೊತ್ತಿದ್ದು, ಐ ಮೀನ್ ಮಗು ಬಗ್ಗೆ ಗೊತ್ತಿದ್ದು, ನಮ್ಮ ಪ್ಲಾನ್ ಫ್ಲಾಪ್ ಮಾಡಬೇಕು ಅಂತಾನೆ ಈ ಥರ ಎಲ್ಲ ಮಾಡಿದ್ಲ. ಸ್ಟೇಜ್ ರೆಡಿ ಮಾಡಿ ನಮಗೆ ಆಪ್ ಇಡಬೇಕು ಅಂತ ಹೀಗೂ ಆಗಿರ್ಬೋದಲ್ವಾ? ಅಯ್ಯೋ ಅಳಿಮಯ್ಯೋ, ಹಂಗಾಗಕ್ಕೆ ಸಾಧ್ಯನೇ ಇಲ್ಲ. ಹಂಗೇನಾದ್ರೂ ಇದ್ದಿದ್ರೆ ಅವಳ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ, ಮಾತುಕತೆಯಲ್ಲಿ ನಮ್ಗೆ ಗೊತ್ತಾಗ್ತಿತ್ತು. ಆದರೆ ಅವಳ ಬಾಡಿ ಲ್ಯಾಂಗ್ವೇಜ್ ತನಗೆಲ್ಲ ಗೊತ್ತಿತ್ತು ಅನ್ನೋ ಥರ ಇರಲಿಲ್ಲ. ಇದು ಗ್ಯಾರಂಟಿ, ನಾನು ಗ್ಯಾರಂಟಿ ಕೊಡ್ತೀನಿ, ಇದೆಲ್ಲ ನನಗೆ ಗೊತ್ತಿರುತ್ತೆ ಅಳಿಮಯ್ಯ. ಹಾ ಇರತ್ತೆ, ಆದ್ರೆ ಎಲ್ಲಿ ಬೇಕೋ ಅಲ್ಲಿರಲ್ಲ. ಇಷ್ಟೆಲ್ಲ ಗೊತ್ತಿರೋರು ಮದುವೆ ಬಗ್ಗೆ ಯಾಕೆ ಹೇಳಿಲ್ಲ? ಆಗ ನಿನ್ ಲೆಕ್ಕಾಚಾರ ಎಲ್ಲೋಗಿತ್ತು? ಅದು ಸಿಸ್ಟರ್, ಈಗೇನ್ ಸಿಸ್ಟರ್? ಮದುವೆ ಟೈಮಲ್ಲಿ ಅವಳಿಗೆ ಏನಾದ್ರು ತಿನ್ಸಿ ಕುಡಿಸಿ ಏನಾದ್ರು ಮಾಡಿ ಮೂರ್ತಿ ಹೋಗೋ ಥರ ಮಾಡ್ಬೋದಾಗಿತ್ತಲ್ವಾ? ಆಗ ಯಾಕೇನು ಮಾಡಿಲ್ಲ? ಈಗ ಬಂದು ಇಲ್ಲೆಲ್ಲ ಮಾತಾಡ್ತಾ ಇದೀಯಾ? ಎಲ್ಲ ನಾನೇ ಹೇಳ್ಬೇಕು, ಎಲ್ಲ ನಾನೇ ಮಾಡಿ ಸಾಯ್ಬೇಕಿಲ್ಲಿ. ಅಲ್ಲ, ಎಲ್ಲ ನಾನೇ ಮಾಡ್ಬೇಕಂತಂದ್ರೆ ನೀವೆಲ್ಲ ಯಾಕಿರೋದು? ಜವಾಬ್ದಾರಿ ನನಗ್ ಮಾತ್ರ, ನಿಮ್ಗೆಲ್ಲ ಇಲ್ವಾ? ಇರ್ಲಿ ಬಿಡು ಸಿಸ್ಟರ್, ಆಗೋಗಿದ್ದಕ್ಕೆ ಮತ್ತೆ ತಲೆ ಕೆಡಿಸ್ಕೊಳ್ಳೋದು. ಸಿಸ್ಟರ್, ಮೊದಲು 3 ಗಂಟೆ ಇದ್ದದ್ದು ಈಗ 6 ಗಂಟೆ ಆಗೋಯ್ತಲ್ಲ. ಕಗ್ಗಂಟು ಬಿಡಿಸಲಾರದ ಗಂಟು. ಇನ್ನು ಅವ್ರನ್ನ ಬೇರೆ ಬೇರೆ ಮಾಡೋದು ಹೈಲಿ ಇಂಪಾಸಿಬಲ್. ಹಣೆ ಬರಹ ಬರೆದ ವಿಧಾತನಿಂದಲೂ ಕಷ್ಟ ಸಿಸ್ಟರ್. ಅಳಿಮಯ್ಯ ಸಿಸ್ಟರ್, ಅಳಿಮಯ್ಯ ಹೋಗಬಿಟ್ಟ. ನೀನ್ ಯಾಕಿಲ್ಲಿದ್ಯಾ? ನೀನು ಹೊರಡು. ನಾನು ಹೋಗ್ತೀನಿ. ಅಲ್ಲ ಸಿಸ್ಟರ್, ಹಣ ಬಾಂಬ್ ತರಲ, ಜಂಡು ಬಾಂಬ್ ತರಲ? ಹೋಗ್ತೀನಿ. ಈಗಲೇ ಅವರಿಬ್ಬರನ್ನು ಹಿಡಿಯೋಕ್ಕಾಗಲ್ಲ. ಹೆಣ್ಣು ಮಗು ಆದರೆ ನಮ್ಮ ಕತೆ ಮುಗೀತು. ನಾನು ನೋಡ್ತೀನಿ ಅವ್ರಿಗೆ ಹೇಗೆ ಮಗು ಆಗತ್ತೆ ಅಂತ. ಹಠ ಮಾಡುವರು ತಗೋ ಅಮ್ಮ. ಸ್ವಲ್ಪ ನೋಡು ಎಷ್ಟಿದೆ. ಸ್ವಲ್ಪ ಸುಧಾ ಕೊಡು, ನಾನು ಕೊಡಿಸ್ತೀನಿ. ಅಯ್ಯೋ ಪರವಾಗಿಲ್ಲ, ಅದ್ಗೆ ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ? ಇನ್ಮೇಲೆ ನೀವು ಮಹಾರಾಣಿ ಥರ ಇರಬೇಕು. ನಿಮ್ಮ ಕೆಲಸನೆಲ್ಲ ನಮ್ಮ ಹತ್ರ ಮಾಡಿಸ್ಕೋಬೇಕು. ಅದನ್ನ ಬಿಟ್ಟು ನಮ್ಮ ಕೆಲಸನೂ ನೀವೇ ಮಾಡೋದಲ್ಲ. ಅಯ್ಯೋ ಅದ್ಗೆ ಖುಷಿ ನೋಡು. ಅದ್ಗೆ ನನಗೂ ತುಂಬಾ ಖುಷಿ ಇದೆ. ಅದ್ಗೆ ನನಗೆ ಭಯನೇ ಆಗೋಗಿತ್ತು, ಎಲ್ಲಿ ಅಣ್ಣ ನೀವು ದೂರ ಆಗ್ಬಿಡ್ತೀರಾ ಅಂತ. ಸದ್ಯ ಆ ದೇವ್ರ ದಯೆಯಿಂದ ಹಾಗಾಗಿಲ್ಲ. ಸಾಲ್ದು ಅಂತ ಆ ದೇವ್ರು ಮಗು ಅನ್ನೋ ವರನೂ ಕೊಟ್ಬಿಟ್ಟ. ಇದು ವರಾನೆ, ನಾನು ಹಾಗೆ ಅನ್ಕೋತೀನಿ. ಅದಕ್ಕೆ ಹೇಳೋದಕ್ಕೆ ದೇವರು ಕೊಡೋ ಸಮಯದಲ್ಲಿ ಎಲ್ಲಾನು ಕೊಡ್ತಾನೆ ಅಂತ. ಅದನ್ನ ಯಾರಿಂದನೂ ತಪ್ಸಕ್ಕಾಗಲ್ಲ. ದೇವ್ರು ಮೊದಲು ಕಷ್ಟ ಕೊಟ್ಟ, ನೋವು ಕೊಟ್ಟ, ಆದ್ರೆ ಈಗ ನೋಡಿ ಎಲ್ಲ ಒಂದ್ರಿಂದೆ ಒಂದು ಖುಷಿ ವಿಚಾರ ಕೊಡ್ತಿದ್ದಾನೆ.
ನನ್ನ ಪ್ರಕಾರ ಇದಕ್ಕೆ ದೇವ್ರು ಎಷ್ಟು ಕಾರಣನೋ ಅತ್ತೆ ಕೈಗುಣ ಅಷ್ಟೇ ಕಾರಣ. ಅವರ ಆಶೀರ್ವಾದ ನಮ್ಮ ಮೇಲಿದೆ. ಇಲ್ಲದೆ ಇರುತ್ತಾ ಅದ್ಗೆ? ಎಷ್ಟೇ ಆದರೂ ಅಮ್ಮನ ಮಗ ಸೊಸೆ ನೀವು. ಅಮ್ಮಂಗೆ ಪ್ರಪಂಚದ ಪರಿವೇ ಇಲ್ಲದೆ ಇರಬಹುದು, ಆದರೆ ಯಾವುದೋ ಒಂದು ರೂಪದಲ್ಲಿ ಅಮ್ಮನ ಆಶೀರ್ವಾದ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ಅಮ್ಮನ ಜೀವ ನಿಮಗೋಸ್ಕರ ಮಿಡಿತಾ ಇರುತ್ತೆ, ಅದಂತೂ ಸತ್ಯ ಅದ್ಗೆ. ಕಣ್ಣಿಗೆ ಕಾಣ್ದಿರೋದು ಕರಳಿಗೆ ಅರಿವಾಗುತ್ತೆ ಅಂತ ಹೇಳ್ತಾರಲ್ವಾ, ಇದು ಹಾಗೆ. ಹೇಗೆ ಅಂತ ಹೇಳಕ್ಕಾಗಲ್ಲ, ಆದರೆ ನಮ್ಮ ಅನುಭವಕ್ಕೆ ಬರುತ್ತೆ. ಕಣ್ಣಿಗೆ ಕಾಣ್ದಿರೋ ಯಾವುದೋ ಒಂದು ಶಕ್ತಿ ಅಲ್ಲಿ ಕೆಲಸ ಮಾಡ್ತಿರತ್ತದ್ಗೆ. ಕೆಲವ್ರಿಗೆ ಇದು ಮೂಢನಂಬಿಕೆ ಅಂತ ಅನ್ಸ್ಬೋದು, ಆದರೆ ನಾನು ಇದನ್ನು ನಂಬ್ತೀನಿ. ಯಾವುದೋ ಒಂದು ನಂಬಿಕೆಯಿಂದ ಎಲ್ಲ ಒಳ್ಳೇದಾಗುತ್ತೆ ಅಂದರೆ ಆ ನಂಬಿಕೆ ಒಳ್ಳೇದು. ಅಪ್ಪ ಹೇಳಿದ ನಿಜ. ಅತ್ತೆ ಸಾಮಾನ್ಯದವರಲ್ಲ. ಅತ್ತೆ ವಿಷಯದಲ್ಲಿ ನಿನ್ನಷ್ಟೇ ನಾನು ಅವ್ರು ನಂಬ್ತೀನಿ. ಅವ್ರ ಆಶೀರ್ವಾದ ನಮ್ಮ ಮೇಲಿದೆ. ನಮ್ಮ ಯಾರಿಗೇನೂ ಆಗಲ್ಲ. ನಿಜ ಅದ್ಗೆ. ಅತ್ತೆ ಒಂದು ಸ್ವಲ್ಪ ನೋಡಿದ್ರ ಅತ್ತೆ, ನಿಮ್ಮ ಕೈಗುಣದಿಂದ ಎಂಥ ದೊಡ್ಡ ಪವಾಡನೇ ನಡೆದೋಯ್ತು.